ಎಲ್ರಿಗೂ ನಮಸ್ಕಾರ. ಸಾಯಂಕಾಲದ ಹೊತ್ತಿಗೆ ಏನಾದರೂ ಬೇಗ ಮಾಡಬೇಕು ಅಂತ ಅನಿಸಿದ್ರೆ, ಅದಕ್ಕೆ ಈರುಳ್ಳಿ ಬೇಡ, ಇನ್ನೇನು ಹೆಚ್ಚು ಅಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನಿಸಿದ್ರೆ, ಬೇಗ ಮಾಡಬೇಕು ಅಂತಂದರೆ ಈ ಒಂದು ಸಬ್ಬಕ್ಕಿ ವಡೆನ ಮಾಡ್ಕೋಬೋದು. ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಅವಶ್ಯಕತೆ ಇಲ್ಲ, ಇನ್ಯಾವುದೇ ಹೆಚ್ಚಿನ ತರಕಾರಿಗಳು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1 ಕಪ್ನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದನ್ನು ಒಂದು 3 ಬಾರಿ ತೊಳ್ಕೊಂಡು ಆಮೇಲೆ ಅದನ್ನು ನೆನೆಯೋಕ್ಕೆ ಬಿಡಬೇಕು. 1 ಕಪ್ಪು ಸಬ್ಬಕ್ಕಿಗೆ 1 ಕಪ್ನಷ್ಟು ನೀರನ್ನು ಮಾತ್ರ ಹಾಕೋತಾ ಇದ್ದೀನಿ. ಇಲ್ಲ ಅಂತಂದರೆ ನೀರು ಉಳ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ಈಗ ಇದನ್ನು ಸುಮಾರು ಒಂದು 3 ರಿಂದ 4 ಗಂಟೆ ಹಾಗೆ ಬಿಡಬೇಕು. ಚೆನ್ನಾಗಿ ಮೆತ್ತಗಾಗತ್ತೆ, ಜೊತೆಗೆ ಉಬ್ಬತ್ತೆ ಕೂಡ. ಇಷ್ಟು ಮಾತ್ರ ನೀರು ಸಾಕು, ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಈಗ ಒಂದು 1/4 ಕಪ್ನಷ್ಟು ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆಯೋ ಮಟ್ಟಕ್ಕೆ ಹುರ್ಕೋಬೇಕು. ಈಗ ನೋಡಿ, ಕಲರು ಚೇಂಜ್ ಆಗಿದೆ ಸಿಪ್ಪೆದು. ಇಷ್ಟಾದರೆ ಸಾಕು. ಸಿಪ್ಪೆ ಸರಾಗವಾಗಿ ಬರ್ತಿದೆ ಅಂತಾದರೆ ಇದನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಆನಂತರ ಅದನ್ನು ಉಜ್ಜಿ ತೆಕ್ಕೊಂಬಿಡೋಣ. ಈ ರೀತಿಯಾಗಿ ಬರೋ ಹಂತಕ್ಕೆ ಹುರ್ಕೊಂಡಿದ್ದೀನಿ. ಈಗ ಇಲ್ಲಿ 3 ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ, ಅದರ ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಈ ರೀತಿಯಾಗಿ ತುರ್ಕೊಂಡ್ರೂ ಸರಿ ಹೋಗುತ್ತೆ. ಒಟ್ಟಿನಲ್ಲಿ ಇದು ಮೆತ್ತಿಗೆ ಒಂದು ಹಿಟ್ಟು ಥರ ಆಗಬೇಕು. ಇದಕ್ಕೆ ಸಬ್ಬಕ್ಕಿ ನೆಂದಿತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು 3 ರಿಂದ 4 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು. ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ ಹಾಕ್ಕೋಬೋದು. 1 ಇಂಚಿನಷ್ಟು ಶುಂಠಿನ ಈ ರೀತಿಯಾಗಿ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ ಇದಾದ ನಂತರ ಇದಕ್ಕೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೋಬೇಕು. ಇದಾದಮೇಲೆ ಸ್ವಲ್ಪ ಇಂಗನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ನಾವು ಕಡಲೆಕಾಯಿ ಬೀಜ ಹುರಿದು ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಈ ಥರ ಪುಡಿಯಾಗಿ, ಅಂದರೆ ಸ್ವಲ್ಪ ತರತರಿಯಾಗಿ ಮಾಡ್ಕೋಬೇಕು. ಅದನ್ನು ಹಾಕ್ಕೊಂಡು ಎಲ್ಲವನ್ನು ಕಲಿಸ್ಕೋಬೇಕು. ನೀರು ಹಾಕೋದು ಬೇಡ. ನಾವು ಹಾಕಿರೋ ಆಲೂಗೆಡ್ಡೆ, ಕಡಲೆಕಾಯಿ ಬೀಜದ ಪುಡಿ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡು ಈ ರೀತಿಯಾಗಿ ಒಣ ಮಿಶ್ರಣ ಆಗಬೇಕು. ಈಗ ಇದನ್ನು ನಿಮಗೆ ಯಾವ ಸೈಜಿನ ವಡೆ ಬೇಕೋ ಅಷ್ಟು ಪ್ರಮಾಣದ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು 2 ಅಂಗೈಲಿ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಒಂದೇ ಒಂದು ಗಮನಿಸಬೇಕು, ಎಲ್ಲೂ ಬಿರುಕು ಬಿಟ್ಟಿರಬಾರ್ದು, ಇಲ್ಲ ಅಂತಂದರೆ ಎಣ್ಣೆ ಕುಡಿದು ಬಿಡುತ್ತೆ. ಹಾಗಾಗಿ ಇದನ್ನು ಬಿರುಕು ಬಿಡದ ಹಾಗೆ ವಡೆನ ಮಾಡಿಕೊಂಡು ಇಟ್ಕೋಬೇಕು. ನೀರಿನ ಪ್ರಮಾಣ ಇರಲೇ ಕೂಡದು, ಹಾಗಾಗಿ ಡ್ರೈ ಆಗಿ ಮಿಶ್ರಣ ಇರಬೇಕು. ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಈಗಾಗಲೇ ಕಾದಿದೆ. ಅದಕ್ಕೆ ಒಂದಾಗತ್ಲು ಒಂದು ವಡೆನ ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಒಳ್ಳೆ ಕಲರ್ ಬರೋ ತನಕ ಕರಿಬೇಕು. ಹಾಕಿದ ತಕ್ಷಣ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತಿನ ನಂತರ ಸ್ವಲ್ಪ ಕಲರ್ ಬಂದಿದೆ ಅಂತ ಆದರೆ ಅದನ್ನು ನಿಧಾನಕ್ಕೆ ತಿರುಗಿಸಿ ಹಾಕ್ಕೋಬೇಕು. ಹಾಕಿದ ತಕ್ಷಣ ನೀವು ಅದನ್ನು ತಿರುಗ್ಸಕ್ಕೆ ಹೋದರೆ ಒಡೆದು ಹೋಗುತ್ತೆ. ನೀರಿನ ಪ್ರಮಾಣ ಜಾಸ್ತಿ ಇದ್ದರೂ ಕೂಡ ಒಡೆದು ಹೋಗುತ್ತೆ. ಹಾಗಾಗಿ ತುಂಬ ಗಮನ ಇಟ್ಕೊಂಡು ಒಣಕಲಾಗಿರಬೇಕು ಮಿಶ್ರಣ. ಈಗ ನೋಡಿ, ಒಳ್ಳೆ ಕಲರ್ ಬಂದಿದೆ. ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಹೊರಗಡೆ ಕೂಡ ಚೆನ್ನಾಗಿ ಗರ್ಗರಿಯಾಗಿ ಆಗಿದೆ ಅಂತಾದರೆ ತೆಕ್ಕೊಂಬಿಡೋಣ. ಇದೇ ರೀತಿಯಾಗಿ ಮಿಕ್ಕ ಮಿಶ್ರಣದಿಂದ ವಡೆನ ಮಾಡಿಕೊಂಡು ನೀವು ಗ್ರೀನ್ ಚಟ್ನಿ ಅಥವಾ ಸಾಸು, ಕೆಚಪ್ಪು ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಒಂದು ಸಲ ಮಾಡಿ ನೋಡಿ. ಸಂಜೆ ಸ್ನ್ಯಾಕ್ಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.